ಡಿಕೆಶಿ ಸಂಪುಟದಲ್ಲಿ ಹೊಗೆ ಆಡ್ತಾ ಇದ್ದಂತ ಈ ಖಾತೆ ವಿಭಜನೆಯ ಅಸಮಾಧಾನದ ಬೆಂಕಿಯನ್ನು ಆರಿಸೋದಕ್ಕೆ ಈಗ ಹೈಕಮಾಂಡ್ ಜೊತೆಗೆ ಸಿಎಂ ಜಂಟಿ ಮಾಸ್ಟರ್ ಪ್ಲಾನ್ ಮಾಡಿರುವಂತೆ ಕಾಣಿಸ್ತಾ ಇದೆ. ಸಚಿವರ ಬಂಡಾಯ ತಣ್ಣಗಾಗಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದಾಗಲೇ ಈ ಸಮಿತಿ ಅಖಾಡಕ್ಕೆ ಇಳಿದು ಗೊಂದಲಗಳ ಹಿಂದಿನ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದೆ ಅಂತ ಹೇಳಲಾಗ್ತಿದೆ. ಡಿಕೆಶಿ ಸಂಪುಟದಲ್ಲಿ ಹೊಗೆ ಆಡ್ತಾ ಇದ್ದಂತ ಈ ಖಾತೆ ವಿಭಜನೆಯ ಅಸಮಾಧಾನದ ಬೆಂಕಿಯನ್ನು ಆರಿಸೋದಕ್ಕೆ ಈಗ ಹೈಕಮಾಂಡ್ ಜೊತೆಗೆ ಸಿಎಂ ಜಂಟಿ ಮಾಸ್ಟರ್ ಪ್ಲಾನ್ ಮಾಡಿರುವಂತೆ ಕಾಣಿಸ್ತಾ ಇದೆ. ಸಚಿವರ ಬಂಡಾಯ ತಣ್ಣಗಾಗಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದಾಗಲೇ ಈ ಸಮಿತಿ ಅಖಾಡಕ್ಕೆ ಇಳಿದು ಗೊಂದಲಗಳ ಹಿಂದಿನ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದೆ ಅಂತ ಹೇಳಲಾಗ್ತಿದೆ. ಡಿಕೆಶಿ ಸಂಪುಟದಲ್ಲಿ ಹೊಗೆ ಆಡ್ತಾ ಇದ್ದಂತ ಈ ಖಾತೆ ವಿಭಜನೆಯ ಅಸಮಾಧಾನದ ಬೆಂಕಿಯನ್ನು ಆರಿಸೋದಕ್ಕೆ ಈಗ ಹೈಕಮಾಂಡ್ ಜೊತೆಗೆ ಸಿಎಂ ಜಂಟಿ ಮಾಸ್ಟರ್ ಪ್ಲಾನ್ ಮಾಡಿರುವಂತೆ ಕಾಣಿಸ್ತಾ ಇದೆ. ಸಚಿವರ ಬಂಡಾಯ ತಣ್ಣಗಾಗಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದಾಗಲೇ ಈ ಸಮಿತಿ ಅಖಾಡಕ್ಕೆ ಇಳಿದು ಗೊಂದಲಗಳ ಹಿಂದಿನ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದೆ ಅಂತ ಹೇಳಲಾಗ್ತಿದೆ. ಡಿಕೆಶಿ ಸಂಪುಟದಲ್ಲಿ ಹೊಗೆ ಆಡ್ತಾ ಇದ್ದಂತ ಈ ಖಾತೆ ವಿಭಜನೆಯ ಅಸಮಾಧಾನದ ಬೆಂಕಿಯನ್ನು ಆರಿಸೋದಕ್ಕೆ ಈಗ ಹೈಕಮಾಂಡ್ ಜೊತೆಗೆ ಸಿಎಂ ಜಂಟಿ ಮಾಸ್ಟರ್ ಪ್ಲಾನ್ ಮಾಡಿರುವಂತೆ ಕಾಣಿಸ್ತಾ ಇದೆ. ಸಚಿವರ ಬಂಡಾಯ ತಣ್ಣಗಾಗಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದಾಗಲೇ ಈ ಸಮಿತಿ ಅಖಾಡಕ್ಕೆ ಇಳಿದು ಗೊಂದಲಗಳ ಹಿಂದಿನ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದೆ ಅಂತ ಹೇಳಲಾಗ್ತಿದೆ.